ಹಲೋ, ಎಚ್ ಮೀ. ನಾವ್ಯಾಕೆ ಬಚ್ಚಿಟ್ಕೊಳ್ಳೋಣ? ಮತ್ತಿನ್ನೇನು ಅಲ್ಲಿ ಮೊಟ್ಟೆ ಇಡಕ್ ಹೋಗಿದ್ಯಾ? ನಾನು ಹುಂಜ, ಬರೀ ಕಾವು ಕೊಡೋದಷ್ಟೇ ನನ್ನ ಕೆಲಸ, ಕೋಳಿ ಅಲ್ಲ. ಅದು ಏನಾಯ್ತಂದ್ರೆ ನಾನು ಹಂಗೆ ನೋಡ್ಕೊಂಡ್ ಬರ್ತಾ ಇದ್ನಾ, ಮಹದೇವ, ಕೇಳಿಸ್ತಿದ್ಯಾ? ಕವ್ಯ, ಯಾಕಮ್ಮ ಮಹಾದೇವ ಮಹಾದೇವ ಅಂತ ಕಿರ್ಚ್ತಿದ್ಯಾ? ನಿನ್ ಕಿರ್ಚೋದ್ ನೋಡಿ ನನ್ ಭಯನೇ ಆಗೋಯ್ತು, ಅದಕ್ಕೆ ಓಡ್ ಬಂದೆ. ಏನಾಯ್ತು? ಅಯ್ಯೋ ಮತ್ತೇನಾದ್ರು ಸಮಸ್ಯೆನಾ? ಅಯ್ಯೋತೆ, ಯಾವ ಪ್ರಾಬ್ಲಮು ಇಲ್ಲ. ಅದು ಆಕ್ಚುಲಿ ನಾನು ಮಹಾದೇವ್ ಹತ್ರ ಸಾರಿ ಕೇಳಬೇಕಿತ್ತು. ಮಹಾದೇವ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಮಹಾದೇವ್ದು ಯಾವುದೇ ತಪ್ಪಿಲ್ಲ ಅಂತ ನೀವೇ ಹೇಳಿದ್ರು ನಾನು ನಂಬಲಿಲ್ಲ. ಅವ್ರಿಗೆ ಆಪಾದನೆ ಬಂದು ಎಷ್ಟು ನೋವಾಗಿದೆಯೋ, ಅದಕ್ಕಿಂತ ನಾನು ಅವ್ರನ್ನ ನಂಬಲಿಲ್ಲ ಅನ್ನೋ ನೋವು ಇನ್ನೂ ಹೆಚ್ಚಾಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಕ್ಷಮೆ ಕೇಳೋಣ ಅಂತ ಮಹಾದೇವ್ನ ಹುಡುಕ್ತಾ ಇದ್ದೆ. ಕವ್ಯ, ಮಾಡಿರೋ ತಪ್ಪರವಾಗಿ ಕ್ಷಮೆ ಕೇಳೋದು ತುಂಬಾ ದೊಡ್ಡ ಗುಣ. ನೀನು ಮಹಾದೇವ ಹತ್ರ ತಪ್ಪಾಯ್ತು ಅಂತ ಕೇಳಿದ್ರೆ ಅವನು ಆಕಾಶದಲ್ಲಿ ಹಾರಾಡ್ತಾ ಆಡ್ತಾನೆ. ಮಹಾದೇವ ಇಲ್ಲೇ ಎಲ್ಲೋ ಇರ್ತಾನೆ, ಅಲ್ಲಿ ಬಾಲ್ಕನಿಲಿ ಇರ್ಬೋದು ಅನ್ಸತ್ತೆ. ಹೋಗ್ ನೋಡು, ಹೋಗಿ ಅವನ ಹತ್ರ ಮಾತಾಡು. ಸರಿ ಅಕ್ಕ. ಮಹದೇವ, ಮಹದೇವ್, ವಾ, ಈ ಕಾಡ್ ರಾಕ್ಷಸಿ ನನ್ನ ಹತ್ರಕ್ಕೆ ಸಮಯ ಕೇಳಕ್ ಬಂದೋಳ. ಇವಳು ಮಾತನ್ನ ನಂಬೋದಾ? ಇಲ್ಲ ಇಲ್ಲ, ಅವಳು ರಾಕ್ಷಸಿ ಆಡ್ದಂಗೆ ಆಡ್ತಾಳೆ ಆಟ, ಆದರೆ ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ. ಆಹಾ ಮಹದೇವ, ಎಂಥ ಅವಕಾಶ ನಿಂದು, ಹೋಳಿಗೆ ಮೇಲೆ ತುಪ್ಪ ಸುರಿದಂಗೆ. ಈ ಚಾನ್ಸ್ನ ಚೆನ್ನಾಗಿ ಉಪಯೋಗಿಸ್ಕೊ. ಕಾಡ್ ರಾಕ್ಷಸಿ, ಬಾಬಾ ನಿನಗೈತೆ ಮಾರಿಯಮ್ಮ. ಮಹದೇವ, ರಾಮ್ ಹತ್ರ ಮಾತಾಡ್ಲೇಬೇಕು. ರಾಮ್ ಫೋನು ಇಲ್ಲಿಟ್ಬಿಟ್ಟೆಲ್ಲ ಹೋಗಿದ್ದಾನೆ? ರಾಣಿ ಇವಳು ಯಾಕೆ ನನ್ನ ಮಗನಿಗೆ ಫೋನ್ ಮಾಡ್ತಾ ಇದ್ದಾಳೆ? ರಾಮಣ್ಣ, ನಾನ್ ರಾಣಿ ಮಾತಾಡ್ತಿರೋದು. ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದೀನಿ. ಅವ್ರಿಗೇನೋ ಲಿವರ್ ಫೇಲ್ ಆಗಿದೆಯಂತೆ. ಲಿವರ್ ಬದಲಾಯಿಸ್ಬೇಕಂತ ಹೇಳ್ತಿದ್ದಾರೆ ಅಣ್ಣ. ನನ್ಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಅದಕ್ಕೆ ನಿಮ್ಗೆ ಕಾಲ್ ಮಾಡ್ದೆ. ಅದಕ್ಕೆ ನನ್ ಮಗನ್ ಯಾಕೆ ಫೋನ್ ಮಾಡ್ದೆ? ಏನ್ ಮಾಡ್ಬೇಕು ಅಂತ ರಿಪೋರ್ಟ್ ಓದಿರೋ ಡಾಕ್ಟರ್ನೇ ಕೇಳು, ಅವರೇ ಹೇಳ್ತಾರೆ. ಅದನ್ ಬಿಟ್ಟು ನನ್ ಮಗನ್ ಫೋನ್ ಮಾಡಿದ್ರೆ ಚಳಿ ಬಿಡಿಸ್ಬಿಡ್ತೀನಿ. 1-2 ದಿನ ಅಂತ ರಜಾ ಹಾಕಿ ಹೋದವಳು ನೀನು, ಇವತ್ತಿನ ತನಕ ಮನೆ ಕಡೆ ತಲೆ ಹಾಕಿಲ್ಲ. ಬಿಟ್ಟಿ ಸಂಬಳ ಕೊಡೋದಕ್ಕೆ ನಾವೇನಿಲ್ಲಿ ಧರ್ಮಛತ್ರ ನಡೆಸ್ತಾ ಇಲ್ಲ. ನಿಮ್ಮಪ್ಪನ್ಗೆ ಹುಷಾರಿಲ್ಲ ಅಂದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಮುಂದೆ ನನ್ ಮಗನ್ ಫೋನ್ ಮಾಡೋದನ್ನೆಲ್ಲ ಇಟ್ಕೊಂಡ್ರೆ ಸರಿ ಇರಲ್ಲ, ಹೇಳ್ತಾ ಇದೀನಿ. ಇಡೇ ಫೋನು. ಯಾರಮ್ಮ ಫೋನ್ ಮಾಡಿದ್ದು? ಅದೇ ಕಣು, ರಾಣಿ ಫೋನ್ ಮಾಡಿದ್ಲು. ನಾಳೆನು ಕೆಲ್ಸಕ್ಕೆ ಬರಲ್ವಂತೆ, ಅದಕ್ಕೆ ಫೋನ್ ಮಾಡ್ದೆ ಅಂತಂದ್ಲು. ನಾನು ರಾಮ್ಗೆ ಯಾಕಮ್ಮ ಕಾಲ್ ಮಾಡ್ದೆ, ಬೇರೆ ಯಾರಾದ್ರೂ ಹೆಣ್ಮಕ್ಳಿಗೆ ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ತಗೋ. ರಾಮ್ ಆಸ್ಪತ್ರೆಯಲ್ಲಿ ರೌಡಿಗೆ ಯಾರಿಗೋ ಹೊಡೆದು ಬಡ್ದು ಪೊಲೀಸಿಗೆ ಹಿಡ್ಕೊಟ್ಟಿಯಂತೆ. ನಿನ್ಗೆ ಯಾಕೋ ಬೇಕು ಕಂದ ಇದೆಲ್ಲ? ಇದೆಲ್ಲ ಆ ಮಾದೇವನ್ಗೆ ಇರ್ಲಿ ಕಣೋ.
ಇದನ್ನ ನೀನ್ ಮಾಡೋದ್ ಬೇಡ ಕಣು. ನಿನ್ ಕೆಲ್ಸ ನೀನ್ ಮಾಡ್ಕೊಂಡು ಹೋಗೋ ಸಾಕು. ಏನಮ್ಮ ಮಾತಾಡ್ತಿದ್ಯಾ ನೀನು? ಅಕಸ್ಮಾತ್ ಅಣ್ಣನ ಜಾಗದಲ್ಲಿ ನಾನು ಇದ್ದಿದ್ದಿದ್ರೆ ಅಣ್ಣ ನನ್ನ ಉಳಿಸೋದಕ್ಕೆ ನಾನು ಪಟ್ಟಿರೋದಕ್ಕಿಂತ 10 ಪಟ್ಟು ಹೆಚ್ಚು ಕಷ್ಟಪಟ್ಟಿರೋನು. ಅಣ್ಣ ಹೊರಗಿನವನಲ್ಲ ಅಮ್ಮ, ನಮ್ದೆಲ್ರದ್ದು ಒಂದೇ ರಕ್ತ ಅನ್ನೋದನ್ನ ಮರಿಬೇಡ. ಅವನ ಕಷ್ಟಕ್ಕೆ ನಾವೇ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಕಷ್ಟಕ್ಕೆಲ್ಲ ಅವ್ನ ಶಕ್ತಿಯಾಗಿ ನಿಂತಿದ್ದಾನೆ ತಾನೆ. ಇನ್ನು 10 ಸಲ ಅವನಿಗೆ ಸಮಸ್ಯೆ ಬಂದ್ರು ನಾನು ಅವನಿಗೆ ಸಹಾಯ ಮಾಡೇ ಮಾಡ್ತೀನಿ. ಅಪ್ಪ ಬಚ್ಚಿಟ್ಕೊಳ್ಳೋದು. ಮಾದೇವ, ಮಾದೇವ, ಎಲ್ಲಿ ಹೋಗ್ಬಿಟ್ಟ ಇವನು? ಮಹಾದೇವ, ಮಹಾದೇವ. ಮಹಾದೇವ ಸರ್, ತಾವು ಕರ್ಟನ್ ಹಿಂದೆ ಬಚ್ಚಿಟ್ಕೊಂಡಿದ್ದೀರಾ ಅಂತ ನಮಗ್ ಗೊತ್ತಾಗಿದೆ. ಹೊರಗಡೆ ಬನ್ನಿ ಸರ್. ಹೊರಗಡೆ ಬಾ ಮಾದೇವ, ಬಾ. ಅಲ್ಯಾಕ್ ಬಚ್ಚಿಟ್ಕೊಂಡಿದ್ದೆ? ಹಲೋ, ಎಚ್ ಮೀ, ನಾವ್ಯಾಕೆ ಬಚ್ಚಿಟ್ಕೊಳ್ಳೋಣ? ಮತ್ತಿನೇನು, ಅಲ್ಲಿ ಮೊಟ್ಟೆ ಇಡಕ್ ಹೋಗಿದ್ಯಾ? ನಾನು ಹುಂಜ, ಬರೀ ಕಾವು ಕೊಡೋದಷ್ಟೇ ನನ್ನ ಕೆಲಸ, ಕೋಳಿ ಅಲ್ಲ. ಅದು ಏನಾಯ್ತಂದ್ರೆ, ನಾನು ಹಂಗೆ ನೋಡ್ಕೊಂಬತ್ತಾ ಇದ್ನ, ನನ್ನ ಜೋಬಲ್ಲಿ ಒಂದಷ್ಟು ಕಾಯಿನ್ಗಳಿದ್ವು, ಹಂಗೆ ಎಲ್ಲ ಕೆಳಗಡೆ ಉದುರೋದು. ನಾನು ಹಂಗೆ ಹುಡಿಕೊಂಡು ಹೋಗಿ ಅದ್ರೊಳಗಡೆ ನಿಂತ್ಕೊಬಿಟ್ಟಿದ್ದೆ. ನೀನು ಬಂದೆ ಆಟೆ. ನಾನು ಅವಾಗ್ಲಿಂದ ತಮ್ಮನ್ನ ಕೂಗ್ತಾನೆ ಇದ್ದೆ, ನೀವು ಕೇಳಿಸ್ಕೊಳ್ದಿರೋಷ್ಟು ಬ್ಯುಸಿ ಆಗಿದ್ರಾ? ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ನಾನು ಟೇಷನ್ಗೆ ಹೋಗಿದ್ದು, 100 ಜನ ಫೋನ್ ಮಾಡ್ತಾನೆ ಅವ್ರೆ. ನನಗಂತೂ ಹಿಂಗೆ ಫೋನ್ ತೆಗೆದು ಈ ಬೆರಳು ನೋವ್ತಾ ಇದೆ, ಹಿಂಗೆ ಇಟ್ಕೊಂಡು ಮಾತಾಡಿ ಬಾಯಿ ನೋವ್ತೈತೆ, ಕಿವಿನೂ ನೋವ್ತೈತೆ, ಓಡಾಡಿ ಕೈಕಾಲೆಲ್ಲ ನೋವ್ತೈತೆ. ನಿನಗೇನು ಗೊತ್ತು ನನ್ನ ಕಷ್ಟ? ನೀನ್ ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಯಾಕೆ ಹಾಗೆ ಮಾಡಿದೋ? ಮತ್ತಿನ್ನೇನು ಮಾಡೋದು? ನೀನು ಎಲ್ಲದಕ್ಕೂ ನನ್ನನ್ನು ಅನುಮಾನಿಸಿನೇ ನೋಡ್ತೀಯ. ನಾನು ಏನು ಹೇಳಿದ್ರು ನಂಬಕ್ಕೆ ಇಲ್ಲ. ನಾನು ಅಲ್ಲ ಆಗೋಯ್ತು ಅಂತ ಹೇಳಿದ್ರು ನೀನು ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೆಯಾ, ಅಲ್ಲಿ ಹೋಗಿದ್ದು ಇಲ್ಲಿನೇ ಅಂತ ಹೇಳ್ತೀಯ. ಅದಕ್ಕೆ ಯಾಕೆ ಮತ್ತೆ ನೀನು ತವಂಗೆ ಮಾತಾಡಿ ನಿಂಗೆ ಬೇಸರ ಮಾಡೋದು ಅಂತ ನನ್ನ ಪಾಡ್ಗೆ ನಾನು ಇವ್ನಿ. ಆಕ್ಚುಲಿ ನಾನು ಅದೇ ವಿಷಯ ನಿನ್ನ ಹತ್ರ ಮಾತಾಡೋದು ಬಂದಿದ್ದು ಮಾದೇವ. ನನಗೆ ವಿಷಯ ಗೊತ್ತಿಲ್ಲದೆ ನಾನು ನಿನ್ನನ್ನು ಅನುಮಾನಿಸ್ಬಿಟ್ಟೆ. ನನ್ನಿಂದ ತಪ್ಪಾಯಿತು. ಐ ಆಮ್ ಸಾರಿ ಮಾದೇವ. ಆಫ್ ಮಾಡಮ್ಮ ಮಿಕ್ಸಿನ. ಇಲ್ಲಿ ದೊಡ್ಡವ್ರೇನೋ ಮಾತಾಡ್ತಾವ್ರೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಗೊತ್ತಾಗಕ್ಕಿಲ್ಲ ಅವ್ರಿಗೆ, ಹೇಳಿವ್ನಿ ಸರಿಯಾಗಿ ಕೇಳಿಸಿಲ್ಲ. ಇನ್ನೊಂದು ಕಿತ್ತು ಹೇಳ್ಕವ್ಯ. ವಿನಾಕಾರಣ ನಾನು ನಿನ್ನ ಅನುಮಾನಿಸ್ಬಿಟ್ಟೆ. ಐ ಆಮ್ ಸಾರಿ. ಈಗ ಏನಾರು ಹೇಳ್ದೆಯಾ? ಒಂದು ನಿಮಿಷ ಇರು. ಅದು ಆಗ್ಲೇ ಹೇಳಿದ್ನಲ್ಲ, ಫೋನಲ್ಲಿ ಮಾತಾಡಿ ಕಿವಿ ನೋವು ಬಂದ್ಬಿಟ್ಟಿದೆ, ಏನು ಕೇಳಿಸ್ಲೇ ಇಲ್ಲ. ಇನ್ನೊಂದು ದಪ್ಪ ಹೇಳ್ತೀಯಾ? ನಾನು ನಿನ್ಮೇಲೆ ಅನುಮಾನ ಪಟ್ಟಿದ್ದು ತಪ್ಪು ಮಾದೇವ. ನಾನಿನ್ನ ಅನುಮಾನಿಸ್ಬಾರ್ದಿತ್ತು. ಅದು ನನಗೆ ಅರ್ಥ ಆಗಿದೆ. ಐ ಆಮ್ ಸಾರಿ. ಯಾಕೆ ನಗ್ತಿದ್ಯಾ? ಕಳ್ಳಿ, ನನಗೆ ಗೊತ್ತು ನೀನು ಮಾತಾಡ್ದಂಗೆ ಬಾಯಿ ಪಿಟಿ ಅಂತ ಮಾಡಿ ನನ್ನೇ ಯಾಮರ್ಸ್ತಿದ್ಯಾ ತಾನೆ? ನೀನೀಗೇನು ಮಾತಾಡಿಲ್ಲ ತಾನೆ, ಸುಮ್ಕೆ ಯಾಮರ್ಸ್ತಿದ್ಯಾ? ಮಹಾದೇವ, ನನ್ನ ಮನ್ಸಾರೆ ನಿನ್ನ ಹತ್ರ ಸಾರಿ ಕೇಳ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಏನಂದೆ ಸಾರಿನಾ?
ಅಲ್ಲಲ್ಲೇ ಕಾವ್ಯ, ಸಾರಿ, ಹೌದು ನೀನು ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಿದ್ಯಾ? ಆಹಾ, ಕೇಳೋದಕ್ಕೆ ಒಂಥರ ಹಿತವಾಗದೆ, ಒಂಥರ ಗುಲಾಬ್ ಜಾಮೂನು, ಮೈಸೂರು ಪಾಕು ಎಲ್ಲನೂ ಒಂದೇ ಸಲ ಬಾಯಿಗೆ ಹಾಕೊಂಡಂಗೆ ಅಂದೆ. ಕಾವ್ಯ, ಇನ್ನೊಂದೇ ಹೊಂದ್ಕಿತ ಆ ಪದ ನಂಗೆ ಆಚೆಗೆ ಬಿಡು ನೋಡೋಣ. ಮಾದೇವ, ಕಾವ್ಯ, ಈಟೊತ್ತಾಗದೆ ನಿದ್ದೆ ಮಾಡೋದಲ್ವಾ? ನಿನ್ನ ಆರೋಗ್ಯ ಏನಾಗಬೇಕು ಹೇಳು, ಬಾ ಮಲಿಕಣನ. ಅಮ್ಮ, ಕಿವಿ 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 ಕಣಮ್ಮ. ನಾಟಕ ಮಾಡ್ತೀಯಾ? ಪಾಪ, ಯಾಕೋ ಆ ಮಗುನ ಅಷ್ಟೊಂದು ಸತಾಯಿಸ್ತೀಯಾ? ನಿನ್ ಮೇಲೆ ಅನುಮಾನ ಪಟ್ಟಿದ್ದು ತಪ್ಪಾಯ್ತು ಅಂತ ನೊಂದ್ಕೊಂಡು ಕ್ಷಮೆ ಕೇಳ್ತಾ ಇದ್ದಾಳೆ. ಆದ್ರೂ ನಿನ್ ಮನ್ಸು ಕರಗ್ಲಿಲ್ವಾ? ಅಮ್ಮೋ ಅಮ್ಮೋ, ನನ್ ಕಿವಿ ಕಣಮ್ಮ, ಬಿಡಮ್ಮ, ವಾ ಬಿಡಮ್ಮ. ಕಾವ್ಯ, ಆಯ್ತು ಪರವಾಗಿಲ್ಲ ಬಿಡು. ನನ್ನ ಮೇಲೆ ಅನುಮಾನ ಪಡಕ್ಕೆ ನಿನ್ಗೆ ಅಕ್ಕದೆ. ಏಟೆ ಆಗಿದ್ರು ನೀನ್ ನನ್ನ ಗಂಡ, ಥೂ, ನಾನ್ ನಿನ್ ಗಂಡ ಅಲ್ವೇ? ಪರವಾಗಿಲ್ಲ ಬಿಡು. ಅದ್ ಸರಿ, ನಿನಗೆ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ತಾನೆ? ಯಾಕಂಗೆ ಕೇಳ್ತಿದ್ಯಾ? ಯಾಕೆ ಅಂದ್ರೆ ಕಾವ್ಯ ಅವಳ ಫ್ರೆಂಡ್ ಭರತ್ಗೆ ಫೋನ್ ಮಾಡಿ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಕೇಳ್ಕೊಂಡ್ಲು, ಅದಕ್ಕೆ. ವಾ, ಫೋನ್ ಮಾಡಿದ ಪಿರಂಡಿ ಇವ್ರೇನಾ? ಇಬ್ರು ಸರಿಯಾಗವ್ರೆ. ಇವಳು ಮನ್ಸಿಗೆ ನುಗ್ಗೊಡಿದ್ರೆ ಅವನು ಮೈ ನುಗ್ಗೋಗಂಗೆ ಹೊಡೆದವನೆ. ಏಯ್, ನಿನ್ನೆ ಕೇಳ್ತಿರೋದು, ಹೇಳು. ಬೌ, ಯಾಕೆ ಕೇಳ್ತಿಯಮ್ಮ? ನಿನ್ ಸೊಸೆ ಫೋನ್ ಮಾಡಿ ಮಡಗಿದ್ದು ರಾಜನ್ ಥರ ನೋಡ್ಕೊಂಡ್ರು. ಬಿರಿಯಾನಿ ಮೇಲೆ ಬಿರಿಯಾನಿ, ಕೂಲ್ ಡ್ರಿಂಕ್ಸ್ ಮೇಲೆ ಕೂಲ್ ಡ್ರಿಂಕ್ಸು ತಗೊಬಂದು ಕೊಡ್ತಾನೆ ಇದ್ರು, ನಾನು ತಿಂತಾನೆ ಇದ್ದೆ. ಆಮೇಲೆ ನನ್ನ ನೆಲದ ಮೇಲೆ ಕೂರಕ್ಕೆ ಬಿಡ್ಲಿಲ್ಲ. ಆಕಾಶದಾಗ ಹಂಗೆ ಕೂರಿಸ್ಬಿಟ್ಟು ಉಯ್ಯಾಲೆ ತೂಗ್ತಾ ಇದ್ರು. ಆಟ ಎಲ್ಲ ಕಣಮ್ಮ. ಆಮೇಲೆ ಆ ಕಡೆಯಿಂದ ಒಬ್ಬ ಬೀಸ್ತಿದ್ದ, ಈ ಕಡೆಯಿಂದ ಒಬ್ಬ ಬೀಸ್ತಿದ್ದ. ಬೀಸನ್ಕೆನ ಸೂಪರ್ ಆಗಿ ನೋಡ್ಕೊಂಡ್ರು. ಕಾವ್ಯ, ನೀನ್ ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ. ಸರಿ ಆಯ್ತು, ತುಂಬಾ ಹೊತ್ತಾಯ್ತು, ಮಲ್ಕೊಳ್ಳಿ. ನಾನು ಹೋಗಿ ಮಲ್ಕೋತೀನಿ. ಸರಿ ಕಣಮ್ಮ. ಕಾವ್ಯ, ಮಲ್ಕೊಳ್ಳೋಣ ಬಾ. ಏನು? ಅಂದ್ರೆ ನಿನ್ ಜಾಗದಲ್ಲಿ ನೀನು, ನನ್ನ ಜಾಗದಲ್ಲಿ ನಾನು. ಶುಭರಾತ್ರಿ.